ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನೀವು ಆಫೀಸ್ಗಳಿಗೆ ಹೋಗೋವಾಗ ಈ ತರಹದ ಬ್ಯಾಗ್ ಉಪಯೋಗಿಸ್ತೀರಿ ಅಲ್ವಾ? ಅದ್ರ ಒಳಗಡೆ ವಾಟರ್ ಬಾಟಲ್, ಊಟ ಇದನ್ನೆಲ್ಲ ಇಟ್ಕೊಂಡು ಹೋಗ್ತಾ ಇರ್ತೀವಿ. ಹೀಗೆ ಬಾಟಲ್ನ ಇಟ್ಟುಬಿಟ್ಟು ಅದರ ಜಿಪ್ ಹಾಕಿ ತಗೊಂಡು ಹೋಗೋವಾಗ ಬಾಟಲ್ ಹೀಗೇ ಸ್ಟ್ರೇಟಾಗಿ ಇರೋದಿಲ್ಲ ಅಲ್ವಾ? ಎಷ್ಟೊಂದು ಸಲ ಈ ತರಹ ಒಳಗಡೆಗೆ ಬಿದ್ದುಬಿಡುತ್ತೆ. ಹಾಗಾದಾಗ ಇದರಲ್ಲಿರುವ ನೀರು ಕೂಡ ಚೆಲ್ಲೋ ಚಾನ್ಸಸ್ ಇರುತ್ತೆ. ಆಗ ಬ್ಯಾಗ್ನಲ್ಲಿರುವ ಬೇರೆ ವಸ್ತುಗಳು ಕೂಡ ಹಸಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡಬಹುದು ಗೊತ್ತಾ? ನೀವು ಈ ಸಿಂಪಲ್ ಟಿಪ್ಪನ್ನು ಫಾಲೋ ಮಾಡಿ. ಇದಕ್ಕೆ ನಿಮಗೆ ಬೇಕಾಗಿರೋದು ಒಂದು ಸೇಫ್ಟಿ ಪಿನ್. ಸ್ವಲ್ಪ ದೊಡ್ಡದಾಗಿರುವಂತಹ ಸೇಫ್ಟಿ ಪಿನ್ನನ್ನು ತಗೊಂಡು ನೋಡಿ, ಈ ತರಹ ಬ್ಯಾಗ್ನ ಒಳಭಾಗದಲ್ಲಿ ಸ್ವಲ್ಪ ಹಿಡಿದು ನೀವು ಸೇಫ್ಟಿ ಪಿನ್ನನ್ನು ಸೇರಿಸ್ಕೋಬೇಕು. ಬ್ಯಾಗ್ನಲ್ಲಿ ಸೇರಿಸ್ಕೊಂಡ ನಂತರ ನೋಡಿ, ಬಾಟಲ್ನ ಹ್ಯಾಂಡಲ್ ಇರುತ್ತಲ್ವಾ, ಹೀಗೆ ಹ್ಯಾಂಡಲ್ ಇರುತ್ತೆ ನೋಡಿ, ಅದಕ್ಕೆ ಈ ಪಿನ್ನನ್ನು ಸೇರಿಸ್ಕೊಂಡ್ಬಿಟ್ಟು ನೀವು ಕ್ಲೋಸ್ ಮಾಡಬೇಕು. ನೋಡಿ, ಇಲ್ಲಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ. ಬ್ಯಾಗಿಗೆ ಮತ್ತು ಬಾಟಲ್ನ ಹ್ಯಾಂಡಲಿಗೆ ಸೇರಿಸ್ಬಿಟ್ಟು ನಾನಿಲ್ಲಿ ಒಂದು ಸೇಫ್ಟಿ ಪಿನ್ನನ್ನು ಹಾಕಿದ್ದೀನಿ. ಹೀಗೆ ಇಡೋದ್ರಿಂದ ಬ್ಯಾಗ್ ಎಷ್ಟೇ ಮೂವ್ ಆದರೂ ಕೂಡ ಬಾಟಲ್ ಬೀಳೋದಿಲ್ಲ. ಇನ್ನು ಎಲ್ಲ ಬಾಟಲ್ಗಳಿಗೂ ಈ ತರಹ ಹ್ಯಾಂಡಲ್ ಇರೋದಿಲ್ಲ. ಆಗ ಏನು ಮಾಡೋದು ಅಂತ ನೀವು ಕೇಳಬಹುದು ಅಲ್ವಾ? ನೋಡಿ, ಅದಕ್ಕೂ ಒಂದು ಐಡಿಯಾ ಇದೆ. ಇದಕ್ಕೆ ಸೇಫ್ಟಿ ಪಿನ್ ಜೊತೆಗೆ ಒಂದು ದಪ್ಪನೆಯ ರಬ್ಬರ್ ಬ್ಯಾಂಡ್ ಬೇಕಾಗುತ್ತೆ. ನೋಡಿ, ಮೊದಲಿಗೆ ಬಾಟಲ್ಗೆ ಈ ತರಹ ನೀವು ಬ್ಯಾಂಡನ್ನು ಸೇರಿಸ್ಕೋಬೇಕು. ಬಾಟಲ್ ಹ್ಯಾಂಡಲ್ಗೆ ನಾವು ಏನು ಸೇಫ್ಟಿ ಪಿನ್ನನ್ನು ಹಾಕ್ತಿದ್ವಿ ಅಲ್ವಾ, ಅದರ ಬದಲಿಗೆ ಇಲ್ಲಿ ಬ್ಯಾಂಡ್ಗೆ ನಾವು ಸೇಫ್ಟಿ ಪಿನ್ನನ್ನು ಹಾಕಿ ಬ್ಯಾಗಿಗೆ ಸಿಗಿಸ್ಬೇಕಾಗತ್ತೆ. ಹೀಗೆ ಇಟ್ಕೊಂಡಾಗೂ ಕೂಡ ಇದು ಬ್ಯಾಗ್ ಎಷ್ಟೇ ಮೂಮೆಂಟ್ ಆದರೂ ಕೂಡ ಬಾಟಲ್ ಬೀಳೋದಿಲ್ಲ, ಹಾಗಾಗಿ ನೀರು ಕೂಡ ಚೆಲ್ಲೋದಿಲ್ಲ. ಪ್ರತಿದಿನ ಸ್ಕೂಲು ಆಫೀಸ್ಗೆ ಹೋಗೋರಿಗೆ ಈ ಐಡಿಯಾ ತುಂಬಾ ಯೂಸ್ಫುಲ್ ಆಗಿದೆ. ನೀವು ಟ್ರೈ ಮಾಡಿ ನೋಡಿ. ಇನ್ನು ನೋಡಿ, ಎಲ್ಲರ ಮನೆಯಲ್ಲೂ ತೆಂಗಿನ ಜುಟ್ಟು ಇದ್ದೇ ಇರುತ್ತೆ ಅಲ್ವಾ? ತೆಂಗಿನಕಾಯಿ ತಂದ ನಂತರ ಕೊಬ್ಬರಿ ಎಲ್ಲ ಉಪಯೋಗಿಸಿ ಆದಮೇಲೆ ಅದರ ಜುಟ್ಟು, ಚಿಪ್ಪು ಹಾಗೇ ಬಿಸಾಕ್ಬಿಡ್ತೀವಿ. ಆದರೆ ನಾನಿವತ್ತು ನಿಮಗೆ ಈ ಜುಟ್ಟಿನಿಂದ ಎಷ್ಟು ಒಳ್ಳೆ ಉಪಯೋಗ ತಿಳಿಸ್ಕೊಡ್ತಾ ಇದ್ದೀನಿ. ಮಿಸ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಮೊದಲಿಗೆ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ, ಇಷ್ಟು ಅಳತೆಗೆ ನೀವು ಕತ್ರಿಯಿಂದ ಜುಟ್ಟನ್ನು ಕಟ್ ಮಾಡ್ಕೊಳ್ಳಿ. ಆನಂತರ ಅದನ್ನು ಹೀಗೆ ನೋಡಿ ಸ್ವಲ್ಪ ಲೂಸ್ ಮಾಡ್ಕೋಬೇಕು. ಕೈನಲ್ಲೇ ಪೂರ್ತಿಯಾಗಿ ಲೂಸ್ ಆಗಲಿಲ್ಲ ಅಂದರೆ ನೀವು ಒಂದು ಬಾಚಣಿಕೆನ ತಗೊಂಡ್ಬಿಟ್ಟು ನೋಡಿ, ಈ ರೀತಿಯಾಗಿ ಅದನ್ನು ಬಿಡಿಸ್ಕೋಬಹುದು. ಆದರೆ ನೀವಿಲ್ಲಿ ಹೊಸ ಬಾಚಣಿಕೆ ಉಪಯೋಗಿಸಿ. ಈಗಾಗಲೇ ತಲೆ ಬಾಚಿರುವಂತಹ ಬಾಚಣಿಕೆಯಿಂದ ಹೀಗೆ ಮಾಡಬೇಡಿ. ಬಾಚಣಿಕೆಯಿಂದ ಮಾಡಿದ ನಂತರ ನೋಡಿ, ತೆಂಗಿನ ಜುಟ್ಟು ಪೂರ್ತಿಯಾಗಿ ಎಳೆ ಬಿಡಿಸ್ಕೊಳ್ತಾ ಬರುತ್ತೆ. ಎಳೆ ಸಪ್ರೇಟ್ ಆಗಿರಲಿಲ್ಲ ಅಂದರೆ ನೀವು ಮತ್ತೊಂದು ಸಲ ಹೀಗೆ ಬಾಚಣಿಕೆಯಿಂದ ಮಾಡೋದ್ರಿಂದ ಸಪ್ರೇಟ್ ಆಗಿ ಹೋಗುತ್ತೆ. ನಂತರ ಇದನ್ನು ನೋಡಿ, ನೀವು ಒಂದು ಕಡ್ಡಿ ಅಂದರೆ ಐಸ್ ಕ್ರೀಮ್ ಕಡ್ಡಿ ಆಗಿರಬಹುದು, ಕುಲ್ಫಿ ಕಡ್ಡಿ ಅಥವಾ ಯಾವುದೇ ರೀತಿಯ ಒಂದು ಕಡ್ಡಿಯನ್ನು ತಗೊಂಡ್ಬಿಟ್ಟು ಅದಕ್ಕೆ ಈ ತೆಂಗಿನ ಜುಟ್ಟನ್ನು ಒಂದು ತುದಿಯಲ್ಲಿ ನೋಡಿ ಹೀಗೆ ಸುತ್ಕೊಂಡ್ಬಿಟ್ಟು ಇದರ ಮೇಲೆ ಗಟ್ಟಿಯಾಗಿ ದಾರವನ್ನು ಸುತ್ತಬೇಕು. ಇದಿಲ್ಲಿ ಸ್ವಲ್ಪ ಉದ್ದ ಜಾಸ್ತಿ ಆಯಿತು ಅನ್ನಿಸ್ತಾ ಇದೆ, ಹಾಗಾಗಿ ಒಂಚೂರು ನಾನು ಕಟ್ ಮಾಡ್ತಾ ಇದ್ದೀನಿ. ನಂತರ ನೋಡಿ, ಹೀಗೆ ಕಡ್ಡಿಯಾಗಿ ಅದನ್ನು ಸುತ್ತಬಿಟ್ಟು ಅದರ ಮೇಲೆ ಗಟ್ಟಿಯಾಗಿ ದಾರದಿಂದ ಸುತ್ತುತ್ತಾ ಹೋಗಿ ಗಂಟು ಹಾಕ್ಕೋಬೇಕು. ನೀವಿಲ್ಲಿ ಸ್ವಲ್ಪ ಗಟ್ಟಿಯಾಗಿರುವಂತಹ ದಾರವನ್ನು ಉಪಯೋಗಿಸಿ. ರೀಲ್ ದಾರ ಉಪಯೋಗಿಸಿದರೆ ಆದಷ್ಟು ಬೇಗ ಕಿತ್ತು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ದಪ್ಪನೆಯ ದಾರದಿಂದ ಹೀಗೆ ಗಟ್ಟಿಯಾಗಿ ಸುತ್ತಿಬಿಟ್ಟು ಅದನ್ನು ಗಂಟು ಹಾಕ್ಕೊಳ್ಳಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ರೆಗ್ಯುಲರ್ ಆಗಿ ದಿನನಿತ್ಯವೂ ಉಪಯೋಗವಾಗುವಂತಹ ಒಳ್ಳೊಳ್ಳೆ ವಿಡಿಯೋಸ್ ಸಿಗುತ್ತೆ. ಅಡುಗೆ ಮನೆಯ ಟಿಪ್ಸ್ ಆಗಿರಬಹುದು, ಬೆಸ್ಟ್ ಔಟ್ ಆಫ್ ವೇಸ್ಟ್ ಆಗಿರಬಹುದು, ಹಳೆಯದ ಬಟ್ಟೆ, ಬಳೆಗಳು, ಹೀಗೆ ಅವುಗಳನ್ನು ಬಳಸಿ ಮತ್ತೆ ಹೊಸ ಐಡಿಯಾಗಳು ಎಲ್ಲ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ. ನೋಡಿ, ಈಗ ಇದು ರೆಡಿ ಆಯಿತು. ಇದನ್ನು ಯಾವುದಕ್ಕೆ ಬಳಸೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ?
ಬನ್ನಿ ಈಗ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಚಪಾತಿ, ದೋಸೆ, ಪರೋಟ ಏನನ್ನೇ ಮಾಡೋದಕ್ಕೆ ಮೊದಲು ಹೆಂಚಿಗೆ ನಾವು ಎಣ್ಣೆ ಸವರ್ತೀವಿ ಅಲ್ವಾ, ಅದಕ್ಕೆ ನೀವು ಹೀಗೆ ತೆಂಗಿನ ಜುಟ್ಟಿನಿಂದ ಮಾಡಿಕೊಂಡಿದ್ದಂತಹ ಇದರಲ್ಲಿ ಎಣ್ಣೆಯನ್ನು ಹಚ್ಚಬಹುದು. ನೋಡಿ, ಹೀಗೆ ಎಣ್ಣೆ ಹಚ್ಚೋದಕ್ಕೆ ನೀವು ರಬ್ಬರ್ದೋ ಅಥವಾ ಪ್ಲಾಸ್ಟಿಕ್ದೋ ಅಂಗಡಿಯಿಂದ ತರೋದ್ರ ಬದಲಿಗೆ ನ್ಯಾಚುರಲ್ ಆಗಿ ತೆಂಗಿನ ಜುಟ್ಟಿಂದಾನೇ ನೀವೇ ಮನೆಯಲ್ಲಿ ಮಾಡ್ಕೊಂಡ್ಬಿಟ್ಟು ಬಳಸಬಹುದು. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆಯನ್ನು ಸ್ಪ್ರೆಡ್ ಮಾಡಬಹುದು ಇದರಿಂದ. ಇದು ದೋಸೆ ಆಗಲಿ, ಪರೋಟ ಆಗಲಿ, ಚಪಾತಿ ಯಾವುದಕ್ಕಾದರೂ ಎಣ್ಣೆ ಹಚ್ಚೋದಕ್ಕೆ ಬಳಸಬಹುದು. ನಿಮಗೆ ಬೇಕಿದ್ರೆ ಇದನ್ನು ತೊಳೆದಿಟ್ಕೋಬಹುದು, ಬೇಡ ಅನಿಸಿದರೆ ಮತ್ತೊಂದನ್ನು ಮಾಡ್ಕೋಬಹುದು. ಈಸಿಯಾಗಿದೆ ಐಡಿಯಾ ಅಲ್ವಾ? ಹಾಗೆಯೇ ನ್ಯಾಚುರಲ್ ಕೂಡ. ಇದೇ ರೀತಿ ತೆಂಗಿನ ಜುಟ್ಟಲ್ಲಿ ಇನ್ನೇನು ಮಾಡಬಹುದು ಗೊತ್ತಾ? ನೋಡಿ, ಅದಕ್ಕೋಸ್ಕರನೂ ನೀವು ಜುಟ್ಟನ್ನು ಈ ರೀತಿಯಾಗಿ ಬಿಡಿಸ್ಕೊಂಡ್ಬಿಡಿ. ಸ್ವಲ್ಪ ಅದು ಎಳೆಗಳು ಬಿಡಿಸ್ಕೊಂಡು ಲೂಸ್ ಮಾಡಿ ಇಟ್ಕೋಬೇಕು. ಕೆಲವೊಂದು ಸಲ ಕಾಯಿಂದ ತೆಗೆಯುವಾಗೇ ಎಳೆ ಎಳೆ ಸಪ್ರೇಟಾಗಿ ಬಂದುಬಿಟ್ಟಿರುತ್ತೆ. ಕೆಲವೊಮ್ಮೆ ಹೀಗೆ ಗಟ್ಟಿಯಾಗಿ ಉಳಿದಿರುತ್ತೆ. ಕೈಯಿಂದ ಅಷ್ಟು ಸರಿಯಾಗಿ ಬರಲಿಲ್ಲ ಅನಿಸಿದರೆ ನೀವು ಕತ್ತರಿಯಿಂದ ಕಟ್ ಮಾಡಿ ಇಟ್ಕೋಬಹುದು. ನೋಡಿ, ಹೀಗೆ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ಇಟ್ಕೋಬೇಕು. ನಂತರ ನೋಡಿ, ನಮಗೆ ಇನ್ನೇನು ಬೇಕಾಗುತ್ತೆ ಅಂದರೆ ಈ ರೀತಿ ಈರುಳ್ಳಿ, ಬೆಳ್ಳುಳ್ಳಿ ಅಥವಾ ಹಣ್ಣುಗಳನ್ನು ಪ್ಯಾಕ್ ಮಾಡಿ ಬರುತ್ತಲ್ವಾ, ವಯರ್ ಥರ ಇರುತ್ತೆ ನೋಡಿ, ಅದನ್ನಿಲ್ಲೇ ತಗೊಂಡ್ಬಿಟ್ಟು ಒಂದು ಸೈಡ್ನಲ್ಲಿ ಹೀಗೆ ಕಟ್ ಮಾಡಿ ತೆಗೆದುಬಿಡಿ. ನಂತರ ಅದನ್ನು ಒಂದು ಮೂಲೆಯಲ್ಲಿ ಗಂಟು ಹಾಕ್ಕೋಬೇಕು. ಅದು ವಯರ್ ಥರ ಇರೋದ್ರಿಂದ ಒಂದೇ ಗಂಟಿಗೆ ಗಟ್ಟಿಯಾಗಿ ನಿಲ್ಲುತ್ತೆ. ಆ ನಂತರ ಇನ್ನೊಂದು ಸೈಡ್ನಲ್ಲಿ ಓಪನ್ ಆಗಿತ್ತಲ್ವ, ಅಲ್ಲಿ ನೀವು ಈ ತೆಂಗಿನ ಜುಟ್ಟನ್ನು ತುಂಬುತ್ತಾ ಹೋಗಬೇಕು. ನೋಡಿ, ಹೀಗೆ ಎಲ್ಲ ಬಿಡಿಸ್ಕೊಂಡಿದ್ದಂತಹ ತೆಂಗಿನ ಜುಟ್ಟನ್ನು ಮುದುಡ್ಕೊಂಡ್ಬಿಟ್ಟು ಇದ್ರ ಒಳಗೆ ನೀವು ಸೇರಿಸ್ಕೊಳ್ಳಿ. ನೋಡಿ, ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಇಷ್ಟು ಕ್ವಾಂಟಿಟಿಯನ್ನು ತುಂಬಿಕೊಂಡ್ರೆ ಸಾಕಾಗುತ್ತೆ. ತುಂಬ ಹೆಚ್ಚಿಗೆನೂ ಬೇಡ, ತುಂಬ ಕಡಿಮೆನೂ ಬೇಡ. ಇಷ್ಟನ್ನು ಮಧ್ಯದವರೆಗೆ ತೂರಿಸ್ಕೊಂಡ್ಬಿಟ್ಟು ನಂತರ ಇದೆರಡನ್ನು ಸೇರಿಸಿ ಗಂಟು ಹಾಕ್ಕೊಂಡ್ಬಿಡಿ. ಆಗ ಇದರಲ್ಲಿ ತುಂಬಿದಂತಹ ತೆಂಗಿನ ಜುಟ್ಟು ಯಾವುದೇ ರೀತಿ ಹೊರಗೆ ಬರೋದಿಲ್ಲ. ಹೀಗೆ ಮಾಡಿ ಇದನ್ನು ಯಾವುದಕ್ಕೆ ಬಳಸಬಹುದು ಗೊತ್ತಾ? ನೋಡಿ, ಇದನ್ನು ನೀವು ಪಾತ್ರೆ ತೊಳೆಯೋದಕ್ಕೆ ಉಪಯೋಗಿಸಬಹುದು. ಬೇರೆ ಮೆಟಲ್ ಥರ ಸ್ಕ್ರಬ್ಬರ್ ಆಗಲಿ, ಇನ್ನೊಂದು ರೀತಿಯ ಸ್ಕ್ರಬ್ಬರ್ ಆಗಲಿ ಯಾವುದನ್ನೇ ತರೋದು ಬೇಕಾಗಿಲ್ಲ. ಇದನ್ನೇ ನೀವು ಸ್ಕ್ರಬ್ಬರ್ ರೀತಿಯಾಗಿ ಬಳಸಬಹುದು. ತುಂಬ ಚೆನ್ನಾಗಿ ಪಾತ್ರೆಗಳು ಕ್ಲೀನ್ ಆಗುತ್ತೆ. ನೋಡಿ, ಈ ಅಳತೆಗೆ ನೀವು ಮಾಡಿಕೊಂಡ್ರೆ ಪಾತ್ರೆ ತೊಳೆಯೋದಕ್ಕೂ ಕೂಡ ಈಸಿ ಆಗುತ್ತೆ. ಫ್ರೆಂಡ್ಸ್, ಹೀಗೆ ಬಾಟಲ್ಗಳಲ್ಲಿ ನಾವು ಬೇಳೆ ಕಾಳುಗಳನ್ನು ಹಾಕಿ ಇಟ್ಕೋತೀವಿ ಅಲ್ವಾ, ಅದರಲ್ಲೂ ಈ ಕಡಲೆಕಾಳು, ಹಲಸಂದೆ ಕಾಳು, ಉದ್ದಿನ ಕಾಳು ಇದನ್ನೆಲ್ಲ ಪ್ರತಿದಿನ ಉಪಯೋಗಿಸಲ್ಲ. ಆಗ ಅದರಲ್ಲಿ ಹುಳ ಆಗಿಬಿಡುತ್ತೆ. ಅದಕ್ಕೆ ನೀವು ಈ ಟಿಪ್ಸ್ನ ಫಾಲೋ ಮಾಡಿ. ಕಾಳುಗಳನ್ನು ಇಟ್ಟಿರುವಂತಹ ಬಾಟಲ್ನಲ್ಲಿ 3ರಿಂದ 4 ಲವಂಗ ಹಾಕಿ ನಂತರ ಅದರ ಮುಚ್ಚಳನ ಮುಚ್ಚಿ ಇಟ್ಟುಬಿಡಿ. ಹೀಗೆ ಇಡೋದ್ರಿಂದ ಕಾಳುಗಳಲ್ಲಿ ಹುಳ ಆಗೋದಿಲ್ಲ, ತುಂಬ ದಿನಗಳವರೆಗೂ ಚೆನ್ನಾಗಿ ಇರುತ್ತೆ. ಈ ತರಹ ನೀವು ಯಾವುದೇ ಕಾಳುಗಳಾಗಿರಬಹುದು, ಬೇಳೆಗಳಾಗಿರಬಹುದು, ಎಲ್ಲದರಲ್ಲೂ ಹಾಕಿ ಇಡಬಹುದು. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಧನ್ಯವಾದಗಳು.